ವಿವೇಕಾನಂದರು ಹುಟ್ಟಿದ ದಿನವನ್ನು ಎಂತ ಕರೀತಾರೆ? ಯುವ ದಿನಾಚರಣೆ, ಯೂತ್ ಡೇ ಅಂತ ಕರೀತಾರೆ. ಯೂತ್ ಡೇ, ಯುವ ದಿನಾಚರಣೆ ಅಂತ ಕರೀತಾರೆ. ಸ್ವಾಮಿ ವಿವೇಕಾನಂದರ ಹುಟ್ಟುಹಬ್ಬದ ಯುವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಇಂದು ತಮಗೆ ಹೆಚ್ಚು ಹೆಚ್ಚು ಮಾಹಿತಿಯನ್ನು ತಿಳಿಸಿಕೊಟ್ಟಂತಹ ನಮ್ಮ ಯೋಗ ಕೇಂದ್ರದ ವರಹನಾಥ ಕಲ್ಲಳ್ಳಿಯಲ್ಲಿ ಒಂದು ಯೋಗ ಕೇಂದ್ರವನ್ನು ಆರಂಭಿಸಿ ಸೇವೆಯನ್ನು ಸಲ್ಲಿಸತಕ್ಕಂಥ ಆನಂದರವರೇ, ಹಾಗೆ ತಮ್ಮನ್ನು ಕುರಿತು ಮಾತನಾಡಿದಂತಹ ಕೃಷ್ಣರಾಜ ಪದವಿ ಪೂರ್ವ ಕಾಲೇಜಿನ ಆಡಳಿತಾಧಿಕಾರಿಗಳು, ಆತ್ಮೀಯರಾದ ಸನ್ಮಾನ್ಯ ಶ್ರೀ ಲೋಕೇಶ್ ಅವರೇ, ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಶಿಕ್ಷಕರಾದಂತಹ ನಂದಿನಿ ಅವರೇ, ಗೋಪಾಲ್ ಕೃಷ್ಣ ಅವರೇ, ಶಬೀನಾ ಅವರೇ, ಎಲ್ಲ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸಾಕಷ್ಟು ವಿಚಾರವನ್ನ ಸ್ವಾಮಿ ವಿವೇಕಾನಂದರ ಬಗ್ಗೆ ತಿಳಿಸಿದ್ದಾರೆ. ಚಿಕಾಗೋದಲ್ಲಿ ಏನ್ ಸಮ್ಮೇಳನ ನಡೀತದೆ ಹೇಳಿದ್ರು, ಎಲ್ಲರೂ ಹೇಳಿದ್ರು. ಏನ್ ಸಮ್ಮೇಳನ ನಡೀತದೆ? ಚಿಕಾಗೋದಲ್ಲಿ, ಅಮೆರಿಕಾದ ಚಿಕಾಗೋದಲ್ಲಿ ಒಂದು ಸಮ್ಮೇಳನ ನಡೆಯುತ್ತದೆ. ಅದಕ್ಕೆ ಏನ್ ಸಮ್ಮೇಳನ ಅಂತ ಕರೀತಾರೆ? ಧಾರ್ಮಿಕ ಸಮ್ಮೇಳನ, ಆಧ್ಯಾತ್ಮಿಕ ಸಮ್ಮೇಳನ ಅಲ್ಲಿ ನಡೀತದೆ. ಅಲ್ಲಿ ಎಲ್ಲಾ ಧರ್ಮದವರು ಕೂಡ ಸೇರಿರ್ತಾರೆ. ಕ್ರಿಶ್ಚಿಯನರು, ಮುಸ್ಲಿಮರು, ಹಿಂದೂಗಳು, ಬೌದ್ಧರು, ಪಾರ್ಸಿಗಳು, ಜೈನರು, ಎಲ್ಲಾ ಧರ್ಮದವರನ್ನ ಸೇರಿಸಿ ಅಲ್ಲಿ ಸಭೆಯನ್ನ ಮಾಡಿಸ್ತಾ ಇರ್ತಾರೆ. ಆ ಸಭೆಯಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಗ್ರಂಥಗಳನ್ನ ಇರಿಸಿರ್ತಾರೆ. ಸ್ವಾಮಿ ವಿವೇಕಾನಂದರು ಕೂಡ ಭಾರತದ ಧರ್ಮ ಗ್ರಂಥಗಳನ್ನ ಟೇಬಲ್ ಮೇಲೆ ಇಟ್ಟಿರ್ತಾರೆ. ಎಲ್ಲರಿಗಿಂತ ಮುಂಚೆಯೇ ಅವರು ಇಡ್ತಾರೆ ಟೇಬಲ್ಗಳ ಮೇಲೆ. ಬೇರೆಯವರೆಲ್ಲ ಏನ್ ಮಾಡ್ತಾರೆ, ನಮ್ದು ಕೆಳಗಡೆ ಹೋಗ್ಬಿಡ್ತದೆ, ಅದಕ್ಕೆ ನಂತರ ಇಡೋಣ ಅಂತ ಕಾಯ್ತಾ ಇರ್ತಾರೆ. ಎಲ್ಲರೂ ಕೂಡ ಆಮೇಲೆ ತಂದು ಇಡ್ತಾ ಇರ್ತಾರೆ. ಸ್ವಾಮಿ ವಿವೇಕಾನಂದರೆಲ್ಲ ಕೇಳ್ತಾರೆ, ಯಾಕೆ ನೀವು ಮೊದಲೇ ಇಟ್ಬಿಟ್ರಿ, ಬೇರೆ ಇಟ್ಟಿದ್ರೆ ಬೇಗ ಸಿಗ್ತಾ ಇತ್ತು, ಫಸ್ಟೇ ಸಿಕ್ಬಿಡೋದು. ಭಾರತದ ಗ್ರಂಥಗಳ ಮಟ್ಟ, ಗುಣಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರೋದು ಅಂತ ಕೇಳಿದಾಗ, ಬನ್ನಿ ಈ ಪುಸ್ತಕಗಳನ್ನ ಇಟ್ಟಿದಾರಲ್ಲ, ಈ ಪುಸ್ತಕಗಳಲ್ಲಿ ಕೆಳಗಡೆ ಇದೆ ಭಗವದ್ಗೀತೆ, ಇದನ್ನ ಹೇಳಿರಿ ಅಂತ ಹೇಳಿದ್ರೆ ಎಲ್ಲವೂ ಬಿದ್ದೋಯ್ತು. ಎಲ್ಲವೂ ಪುಸ್ತಕಗಳು ಕೆಳಗಡೆ ಬಿದ್ದೋದ್ರೆ ಏನ್ ಹೇಳ್ತಾರೆ, ಇದು ಎಲ್ಲಾ ಧರ್ಮಗಳಿಗೆ ಅಡಿಪಾಯ ಸರಿಯಾಗಿದ್ರೆ ಇತರ ಎಲ್ಲಾ ಧರ್ಮಗಳು ಸರಿಯಾಗಿರ್ತವೆ ಅಂತ. ಅಂದ್ರೆ ನಾವು ಭಾರತದಲ್ಲಿ ಇರ್ತಕ್ಕಂಥ ಸಂಪ್ರದಾಯಗಳು, ಧಾರ್ಮಿಕ ಆಚರಣೆಗಳು ಇತರ ಎಲ್ಲಾ ದೇಶಗಳು ನಂತರ ಹುಟ್ಟುಕೊಳ್ತವೆ. ಇದು ಬಹಳ ಪ್ರಾಚೀನವಾದದ್ದು, ಅದಕ್ಕೆ ಇದು ಅಡಿಪಾಯ, ಅದಕ್ಕೆ ನಾನು ಮೊದಲೇ ಇಟ್ಟಿದ್ದೆ ಅಂತ ಹೇಳಿದ್ರು. ಅಂದ್ರೆ ಅವರು ಅರ್ಥೈಸ್ತಕ್ಕಂಥ, ಮಾತಾಡತಕ್ಕಂಥ ಮಾತುಗಳೆಲ್ಲವೂ ಕೂಡ ನಮಗೆ ಬಹಳ ಅರ್ಥಪೂರ್ಣವಾಗಿರ್ತದೆ. ಈಗಾಗಲೇ ಲೋಕೇಶ್ ಅವರು ಹೇಳಿದ್ರು, ಆನಂದ್ ಅವರು ಕೂಡ ಹೇಳಿದ್ರು, ಚಿಕಾಗೋದಲ್ಲಿ ಎಲ್ಲರೂ ಕೂಡ ಡಿಯರ್ ಫ್ರೆಂಡ್ಸ್, ಡಿಯರ್ ಏನೇನೋ ಇಂಗ್ಲಿಷ್ ಪದಗಳನ್ನ ಬಳಸಿ, ದೊಡ್ಡ ದೊಡ್ಡ ಪದಗಳನ್ನ ಬಳಸಿ ಆಡಿಯನ್ಸ್ ಹೇಳ್ತಾ ಇರ್ತಾರೆ. ಆದ್ರೆ ಸ್ವಾಮಿ ವಿವೇಕಾನಂದ ಬಂದು ಏನನ್ನ ಹೇಳ್ತಾರೆ, ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಸಹೋದರರೇ ಇದ್ದಾರೆ. ಅಂದರೆ ಇಡೀ ಜಗತ್ತಲ್ಲಿ ಇರ್ತಕ್ಕಂಥ ಎಲ್ಲಾ ಜನರು ಕೂಡ ನನಗೆ ಸಹೋದರರಾಗಬೇಕು ಅಂತ. ಆದ್ರೆ ಬೇರೆಯವರು ಬಳಸ್ತಕ್ಕಂಥ ಪದಗಳು ಬೇರೆ ಆಗಿರುತ್ತೆ. ಹಾಗಾಗಿ ಇಡೀ ಜಗತ್ತಿನಲ್ಲಿ ಸೇರಿರ್ತಕ್ಕಂಥ ಎಲ್ಲಾ ಧರ್ಮದವರು ಚಪ್ಪಾಳೆಯನ್ನು ಹೊಡಿತಾರೆ. ಹಾಗಾಗಿ ವಿವೇಕಾನಂದರು ಬಹಳ ಅರ್ಥಪೂರ್ಣವಾಗಿ ತಮ್ಮ ಜೀವನವನ್ನು ನಡೆಸ್ತಾರೆ. ವಿವೇಕಾನಂದರ ಮೊದಲನೇ ಹೆಸರು ಏನು? ನರೇಂದ್ರನಾಥ ದತ್ತ ಅಂತ ಇರ್ತದೆ. ಅವರ ಮನೆಯಲ್ಲಿ ಬಹಳ ಪ್ರೀತಿಯ ಮಗನಾಗಿರ್ತಾನೆ. ಅವರು ಮನೆಯಲ್ಲಿ ಅವರು ಚಿಕ್ಕ ವಯಸ್ಸಿನಲ್ಲೇ ಏನ್ ಮಾಡ್ತಾರೆ, ಯಾರಾದ್ರೂ ರಸ್ತೆಯಲ್ಲಿ ಬಡವರು ಹೋಗ್ತಾ ಇದ್ರೆ ಮನೆಯಲ್ಲಿ ಏನಿದೆ ಅದನ್ನೇ ಕೊಟ್ಬಿಡ್ತಿದ್ರು. ಒಂದು ಯಾರಾದ್ರೂ ಭಿಕ್ಷುಕರು ಬಟ್ಟೆ ಇಲ್ಲದೆ ತಮ್ಮ ಬಟ್ಟೆಯನ್ನೇ ತಂದು ಕೊಟ್ಬಿಡ್ತಾ ಇದ್ದ ಅಂತ. ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿಯೇ ಅವರು ತಮ್ಮ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ರು. ದಾನ ಮಾಡ್ತಕ್ಕಂಥ, ಇಲ್ಲದವರಿಗೆ ಕೊಡ್ತಕ್ಕಂಥ, ಯಾರಿಗೆ ಅವಶ್ಯಕತೆ ಆ ವಸ್ತುಗಳನ್ನ ನೀಡ್ತಕ್ಕಂಥ ಕೆಲಸವನ್ನ ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ಮಾಡ್ತಾ ಇದ್ರು. ಅಂದ್ರೆ ನಾವು ಸ್ವಾಮಿ ವಿವೇಕಾನಂದರ ಪುಸ್ತಕಗಳನ್ನ ನಾವು ಓದ್ತಾ ಇದ್ರೆ ಅವರು ಮಾಡ್ತಾ ಇರ್ತಕ್ಕಂಥ, ಚಿಕ್ಕ ವಯಸ್ಸಿನಲ್ಲೇ ಮಾಡ್ತಾ ಇರ್ತಕ್ಕಂಥ ದಾನ ಧರ್ಮಗಳು ಅವನಾಗಿ ಹುಟ್ಟಿನಿಂದ ಬಂದಿರ್ತದೆ. ಯಾರಿಗೆ ಯಾವುದು ಇಲ್ಲವೋ ಅದನ್ನ ಕೊಡ್ತಕ್ಕಂಥದ್ದು. ಊಟ ಇಲ್ಲದೆ ಊಟವನ್ನು, ಮನೆಯಲ್ಲಿ ಇರ್ತಕ್ಕಂಥ ಊಟವನ್ನ ಕೊಟ್ಬಿಡೋದು, ಬಟ್ಟೆ ಇದ್ದರೆ ಬಟ್ಟೆಯನ್ನು ಕೊಟ್ಬಿಡೋದು,
ನೆರವನ್ನ ನೀಡ್ತಕ್ಕಂಥ ಒಂದು ಪ್ರವೃತ್ತಿ ಸ್ವಾಮಿ ವಿವೇಕಾನಂದರ ಚಿಕ್ಕಂದಿನಲ್ಲೇ ಬೆಳೆಯಿತು. ಹಾಗೆ ಬೆಳೀತಾ 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 ಅವರು ಒಂದು ದೊಡ್ಡ ವ್ಯಕ್ತಿಯಾಗಿ ಸತ್ಯಾಗಿ ಬೆಳೆದ್ರು. ಆದ್ರೆ ಬಹಳ ವರ್ಷ ಅವರು ಬದುಕಲಿಲ್ಲ. ಅವರು ಸ್ವಾಮಿ ವಿವೇಕಾನಂದರನ್ನು ನೋಡುವಾಗ ಅದು ಸಾಕಷ್ಟು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರನ್ನು ಗುರುವನ್ನಾಗಿ ಸ್ವೀಕರಿಸಬೇಕಾದ್ರೆ ಅವರು ಯಾವುದೇ ಕಾರಣದ ಒಪ್ಪಿರಲಿಲ್ಲ. ಆದ್ರೆ ಅವರಲ್ಲಿ ಇರ್ತಕ್ಕಂಥ ಶ್ರದ್ಧೆ ಭಕ್ತಿಯನ್ನು ನೋಡಿ ದೇವರನ್ನ ಕಾಣುವಂತಹ ಅವರು ತೋರಿಸಿದಂತಹ ಅವಕಾಶಗಳನ್ನ ಮೆಚ್ಚಿ ಆಮೇಲೆ ಗುರುವಾಗಿ ಸ್ವೀಕರಿಸ್ತಾರೆ. ಏಕೆಂದ್ರೆ ಸ್ವಾಮಿ ವಿವೇಕಾನಂದರು ಒಬ್ಬ ಆದರ್ಶ ವ್ಯಕ್ತಿತ್ವವನ್ನು ಉಳ್ತಕ್ಕಂಥವ್ರು, ಯಾವುದನ್ನು ಕೂಡ ಅಷ್ಟು ಸುಲಭವಾಗಿ ನಂಬುವರಲ್ಲ. ಆದರೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರನ್ನ ಗುರುವಾಗಿ ಸ್ವೀಕರಿಸಬೇಕಾದ್ರೆ ಸಾಕಷ್ಟು ವರ್ಷಗಳನ್ನ ಪಡ್ಕೊಳ್ತಾರೆ. ಹಾಗಾಗಿ ನಾವು ಅವ್ರ ಪುಸ್ತಕಗಳನ್ನ